ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರ ಗಲಾಟೆ ಆಗಿದೆ. ಬೈಕ್ ಸವಾರರ ಮಧ್ಯೆ ಕ್ಯೂ ಸಂಬಂಧ ನಾನು ಮುಂದು ಅನ್ನುವ ಕ್ಯೂ ಸಂಬಂಧ ಮಾತಿನ ಚಕಮಕಿ ಆಗಿದೆ. ಆ ನಂತರ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಸವಾರರು. ಇಬ್ಬರು ಕೂಡ ಬೈಕ್ ಸವಾರರೇ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವಾಗ ನಾ ಮುಂದು ಅನ್ನುವ ಗಲಾಟೆ ಮಾತಿಗೆ ಮಾತು ಬೆಳೆದು ಆನಂತರ ಹೊಡೆದಾಡಿಕೊಂಡಿದ್ದಾರೆ. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂತ ಘಟನೆ ಇದು. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ. ಪೆಟ್ರೋಲ್ ಹಾಕಿಸುವ ಸಂಬಂಧ ಹೊಡೆದಾಡ್ಕೊಂಡಿದ್ದಾರೆ. ನಾ ಮುಂದು ಅಂತೇಳಿ ಒಬ್ಬ ಸ್ಕೂಟಿಯವನು ಮತ್ತೊಬ್ಬ ಬೈಕ್ನವನು ಗೊರಳಪಟ್ಟೆ ಹಿಡ್ಕೊಂಡು ಎಳೆದಾಡ್ತಿರುವಂಥ ದೃಶ್ಯ ಇದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಆಗಿರುವಂಥ ಘಟನೆ, ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ ನೋಡಿ. ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಬಳಿಕ ಮತ್ತೆ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಸಿಂಘ್ವಿ ಮನೆಯಲ್ಲಿ CM ಸಿದ್ದರಾಮಯ್ಯನವರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿರುವ CM ಸಿದ್ದರಾಮಯ್ಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲಿ ಇದ್ದಾರೆ. ಮೂಡಾ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಸಿಂಘ್ವಿ ನಿವಾಸದಲ್ಲೇ ಉಪಹಾರವನ್ನು ಸಿದ್ದರಾಮಯ್ಯನವರು ಸೇವಿಸಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ಶಾಸಕ ಪೊನ್ನಣ್ಣ, ಸಚಿವ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ. ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ದಾರೆ, ಜೊತೆಗೆ ಸಚಿವ ಸುರೇಶ್ ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಮೂಡಾ ವಿಚಾರದ ಬಗ್ಗೆ ಹಾಗೆ ಹಲವಾರು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ, ಹಿರಿಯ ವಕೀಲರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬೆಳಿಗ್ಗೆ ಉಪಹಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲೇ ಸೇವಿಸಿದ್ದಾರೆ CM. ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರ ಗಲಾಟೆ ಆಗಿದೆ. ಬೈಕ್ ಸವಾರರ ಮಧ್ಯೆ ಕ್ಯೂ ಸಂಬಂಧ ನಾನು ಮುಂದು ಅನ್ನುವ ಕ್ಯೂ ಸಂಬಂಧ ಮಾತಿನ ಚಕಮಕಿ ಆಗಿದೆ. ಆ ನಂತರ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಸವಾರರು. ಇಬ್ಬರು ಕೂಡ ಬೈಕ್ ಸವಾರರೇ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವಾಗ ನಾ ಮುಂದು ಅನ್ನುವ ಗಲಾಟೆ ಮಾತಿಗೆ ಮಾತು ಬೆಳೆದು ಆನಂತರ ಹೊಡೆದಾಡ್ಕೊಂಡಿದ್ದಾರೆ. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ. ಪೆಟ್ರೋಲ್ ಹಾಕಿಸುವ ಸಂಬಂಧ ಹೊಡೆದಾಡ್ಕೊಂಡಿದ್ದಾರೆ. ನಾ ಮುಂದು ಅಂತೇಳಿ ಒಬ್ಬ ಸ್ಕೂಟಿಯವನು ಮತ್ತೊಬ್ಬ ಬೈಕ್ನವನು ಗೊರಳಪಟ್ಟೆ ಹಿಡ್ಕೊಂಡು ಎಳೆದಾಡ್ತಿರುವಂಥ ದೃಶ್ಯ ಇದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಆಗಿರುವಂಥ ಘಟನೆ, ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ ನೋಡಿ. ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಬಳಿಕ ಮತ್ತೆ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಸಿಂಘ್ವಿ ಮನೆಯಲ್ಲಿ CM ಸಿದ್ದರಾಮಯ್ಯನವರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿರುವ CM ಸಿದ್ದರಾಮಯ್ಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲಿ ಇದ್ದಾರೆ. ಮೂಡಾ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಸಿಂಘ್ವಿ ನಿವಾಸದಲ್ಲೇ ಉಪಹಾರವನ್ನು ಸಿದ್ದರಾಮಯ್ಯನವರು ಸೇವಿಸಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ಶಾಸಕ ಪೊನ್ನಣ್ಣ, ಸಚಿವ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ. ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ದಾರೆ, ಜೊತೆಗೆ ಸಚಿವ ಸುರೇಶ್ ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಮೂಡಾ ವಿಚಾರದ ಬಗ್ಗೆ ಹಾಗೆ ಹಲವಾರು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ, ಹಿರಿಯ ವಕೀಲರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬೆಳಿಗ್ಗೆ ಉಪಹಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲೇ ಸೇವಿಸಿದ್ದಾರೆ CM.
ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರ ಗಲಾಟೆ ಆಗಿದೆ. ಬೈಕ್ ಸವಾರರ ಮಧ್ಯೆ ಕ್ಯೂ ಸಂಬಂಧ ನಾನು ಮುಂದು ಅನ್ನುವ ಕ್ಯೂ ಸಂಬಂಧ ಮಾತಿನ ಚಕಮಕಿ ಆಗಿದೆ. ಆ ನಂತರ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಸವಾರರು. ಇಬ್ಬರು ಕೂಡ ಬೈಕ್ ಸವಾರರೇ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವಾಗ ನಾ ಮುಂದು ಅನ್ನುವ ಗಲಾಟೆ ಮಾತಿಗೆ ಮಾತು ಬೆಳೆದು ಆನಂತರ ಹೊಡೆದಾಡಿಕೊಂಡಿದ್ದಾರೆ. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ. ಪೆಟ್ರೋಲ್ ಹಾಕಿಸುವ ಸಂಬಂಧ ಹೊಡೆದಾಡ್ಕೊಂಡಿದ್ದಾರೆ. ನಾ ಮುಂದು ಅಂತೇಳಿ ಒಬ್ಬ ಸ್ಕೂಟಿಯವನು ಮತ್ತೊಬ್ಬ ಬೈಕ್ನವನು ಗೊರಳಪಟ್ಟೆ ಹಿಡ್ಕೊಂಡು ಎಳೆದಾಡ್ತಿರುವಂಥ ದೃಶ್ಯ ಇದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಆಗಿರುವಂಥ ಘಟನೆ, ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ ನೋಡಿ. ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಬಳಿಕ ಮತ್ತೆ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಸಿಂಘ್ವಿ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲಿ ಇದ್ದಾರೆ. ಮೂಡಾ ಪ್ರಕರಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಸಿಂಘ್ವಿ ನಿವಾಸದಲ್ಲೇ ಉಪಹಾರವನ್ನು ಸಿದ್ದರಾಮಯ್ಯನವರು ಸೇವಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶಾಸಕ ಪೊನ್ನಣ್ಣ, ಸಚಿವ ಸುರೇಶ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮನೆಯಲ್ಲಿ ಸಿದ್ದರಾಮಯ್ಯನವರು ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಮಾಡಿದ್ದಾರೆ. ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಇದ್ದಾರೆ, ಜೊತೆಗೆ ಸಚಿವ ಸುರೇಶ್ ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಮೂಡಾ ವಿಚಾರದ ಬಗ್ಗೆ ಹಾಗೆ ಹಲವಾರು ವಿಚಾರಗಳ ಬಗ್ಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ಜೊತೆಯಲ್ಲಿ, ಹಿರಿಯ ವಕೀಲರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬೆಳಿಗ್ಗೆ ಉಪಹಾರವನ್ನು ಅಭಿಷೇಕ್ ಮನು ಸಿಂಘ್ವಿ ಅವರ ನಿವಾಸದಲ್ಲೇ ಸೇವಿಸಿದ್ದಾರೆ ಸಿಎಂ. ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ಸವಾರರ ಗಲಾಟೆ ಆಗಿದೆ. ಬೈಕ್ ಸವಾರರ ಮಧ್ಯೆ ಕ್ಯೂ ಸಂಬಂಧ ನಾನು ಮುಂದು ಅನ್ನುವ ಕ್ಯೂ ಸಂಬಂಧ ಮಾತಿನ ಚಕಮಕಿ ಆಗಿದೆ. ಆ ನಂತರ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ ಸವಾರರು. ಇಬ್ಬರು ಕೂಡ ಬೈಕ್ ಸವಾರರೇ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸುವಾಗ ನಾ ಮುಂದು ಅನ್ನುವ ಗಲಾಟೆ ಮಾತಿಗೆ ಮಾತು ಬೆಳೆದು ಆನಂತರ ಹೊಡೆದಾಡ್ಕೊಂಡಿದ್ದಾರೆ. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ರಾಜಾಜಿನಗರದ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ. ಪೆಟ್ರೋಲ್ ಹಾಕಿಸುವ ಸಂಬಂಧ ಹೊಡೆದಾಡ್ಕೊಂಡಿದ್ದಾರೆ. ನಾ ಮುಂದು ಅಂತೇಳಿ ಒಬ್ಬ ಸ್ಕೂಟಿಯವನು ಮತ್ತೊಬ್ಬ ಬೈಕ್ನವನು ಗೊರಳಪಟ್ಟೆ ಹಿಡ್ಕೊಂಡು ಎಳೆದಾಡ್ತಿರುವಂಥ ದೃಶ್ಯ ಇದು CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿಸುವ ವಿಚಾರಕ್ಕೆ ಆಗಿರುವಂಥ ಘಟನೆ, ರಾಜಾಜಿನಗರದಲ್ಲಿ ಆಗಿರುವಂಥ ಘಟನೆ ನೋಡಿ. ಈ ದೃಶ್ಯ ಈಗ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ.